हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणबृंहितान् सस्यासप्रवचनासक्तान् इलमिलार्यान् गुरून् भजे। पृथ्वी मण्डलमध्यस्याः पूर्णबोधमतारकाः वैष्णवाः विष्णुप्रियाः तान् नमस्ते गुरुमम। हरिः ಓಂ ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಪ್ರಮೇಯ ಪಂಜಗಳು 180 ಗಜ್ಜಗಳು. ನಾವು 82ನೇ ಗಜ್ಜದಿಂದ 92ನೇ ಗಜ್ಜದವರೆಗೆ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬ 10 ಜನ ವರದರನ್ನು ಚಿಂತಿಸುತ್ತಿದ್ದೆವು. ಇದರ ಅರ್ಥ ಜೀವಗಣ ಹರೇರನುಚರ ಎಂಬುದು. ಹರೇರನುಚರರ ಲಕ್ಷಣ ಏನು? ತರತಮ ಭಾವನೆ. ಆದ್ದರಿಂದ ತಾರತಮ್ಯ ದ್ಯೋತಕ, ತಾರತಮ್ಯ ಲಕ್ಷಣ ಎಂಬತಕ್ಕಂಥದ್ದು ಮೋಕ್ಷ ಪಡೆಯಲು ಅತ್ಯವಶ್ಯಕವಾದ ವಿದ್ಯೆಯಾಗಿದೆ. ತಾರತಮ್ಯ ಎಂಬತಕ್ಕಂಥದ್ದು ಅನಾದಿ ನಿತ್ಯವಾದದ್ದು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳುವುದು ಜ್ಞಾನವೇ ಮೋಕ್ಷ ಪ್ರಯೋಜಕ ಜ್ಞಾನ ಎನಿಸುತ್ತದೆ. ಹಾಗೆ ತಿಳಿದಾಗ ಭಗವಂತ ಅತ್ಯಂತ ಶ್ರೇಷ್ಠತಮವಾದ ಚೇತನಾಗಿದ್ದಾನೆ. ಅವನಲ್ಲಿ ತಾರತಮ್ಯವಿದೆ. ಏನು ಎಂದರೆ, ತಾರತಮ್ಯ ಎಂಬುದು ಕೇವಲ ಜೀವನದಲ್ಲಿ ನಾವು ವೀಕ್ಷಣೆ ಮಾಡಿಕೊಂಡು ನೋಡಬೇಕು. ಭಗವಂತನಲ್ಲಿ ತರತಮ ಎಂಬತಕ್ಕಂಥದ್ದು ಅವನ ನೇಹ ನಾನ ಸಕಿಂಚನ ಎಂಬುದರಿಂದ ಸಿದ್ಧವಾಗುತ್ತದೆ. ಅವನಲ್ಲಿ ಅವರೇ ಉತ್ತಮ, ಇನ್ನೆಲ್ಲರೂ ಅವರಿಗಿಂತ ನೀಚರೇ ಇರುವುದರಿಂದ ಭಗವಂತನ ವಿಶಿಷ್ಟ ಗುಣವನ್ನು ಮಾತ್ರ ನಾವು ತಿಳಿಯಬೇಕು. ಭಗವಂತನ ಉಚ್ಚತ್ವವನ್ನು ತಿಳಿಯುವುದಕ್ಕೆ ಅವನ ವಿಶಿಷ್ಟ ಗುಣ ಉಪಾಸನೆಯೇ ಎಂದೆನಿಸುತ್ತದೆ. ಆದ್ದರಿಂದ ಭಗವಂತನ ಕೆಲವು ಗುಣಗಳನ್ನು ನಾವು ಚಿಂತಿಸುತ್ತಾ ಬಂದೆವು. ಪ್ರಸ್ತುತ ಭಗವಂತನ ಸ್ವರೂಪ ವಿಷಯ ಭೋಗ ವಿಚಾರವನ್ನು ಮಾಡಬೇಕಾಗಿದೆ. ಎಲ್ಲ ಜೀವರು ಅವರ ಸ್ವರೂಪದಲ್ಲಿರತಕ್ಕಂಥ ಆನಂದವನ್ನು ಭೋಗಿಸುತ್ತಾರೆ. ಯಾರಿಗೆ ಸ್ವರೂಪದಲ್ಲಿ ಆನಂದವಿಲ್ಲವೋ ಅವರು ದುಃಖವನ್ನು ಭೋಗಿಸುತ್ತಾರೆ ಎಂಬುದು ನಿಶ್ಚಿತ. ಹಾಗಾದರೆ ಭಗವಂತನ ಸ್ವರೂಪದಲ್ಲಿ ಏನಿದೆ ಅಂದರೆ ಕೇವಲ ಪೂರ್ಣಾನಂದನಾಗಿದ್ದಾನೆ. ಪೂರ್ಣಾನಂದನಾದ್ದರಿಂದ ಅವನ ಭೋಗ ಎಂಬತಕ್ಕಂಥದ್ದು ಯಾವುದೋ ಒಂದು ದಿನದಿಂದ, ಒಂದು ಕಾಲದಿಂದ ಆರಂಭವಾಯಿತು ಎಂಬುದಲ್ಲ. ಅನಂತ ಕಾಲದಿಂದ ಅನಂತ ಕಾಲದವರೆಗೂ ಇರುತ್ತದೆ ಎಂಬುದನ್ನು ತಿಳಿಯಬೇಕು. ಹಾಗಾದರೆ ಪೂರ್ಣನಾದರಿಂದ, ಪೂರ್ಣ ತೃಪ್ತನಾದ್ದರಿಂದ ಮುಂದಿನ ಗಳಿಗೆಯಲ್ಲಿ ಅವನಿಗೆ ಏನನ್ನು ಭುಂಜಿಸುತ್ತಾನೆ ಎಂಬುದು ನಮ್ಮ ಬುದ್ಧಿಗೆ ತಿಳಿದರೆ ಭಗವಂತ ನಿತ್ಯ ತೃಪ್ತನಾದರೂ ನಿತ್ಯ ಸೇವಿಸುತ್ತಾನೆ. ನಿತ್ಯ ಸೇವಿಸುವುದರಿಂದ ಹೊಸದೇನನ್ನೂ ಅವನು ಪಡೆಯುವುದಿಲ್ಲ, ಪೂರ್ಣನಾಗಿಯೇ ಉಳಿಯುತ್ತಾನೆ ಎಂಬ ನಾವು ತಿಳಿಯಬೇಕು. ಇದನ್ನು ಹೇಗೆ ತಿಳಿದುಕೊಳ್ಳುವುದು? ನಮಗೆ ಹೊಟ್ಟೆ ತುಂಬಿದಾಗ ನಾವು ಏನನ್ನು ತಿನ್ನುವುದಿಲ್ಲ, ಯಾವ ಪ್ರಾಣಿಗಳು ತಿನ್ನುವುದಿಲ್ಲ. ಹೊಟ್ಟೆ ತುಂಬಿದ್ದು ಖಾಲಿ ಆಗೇ ಆಗುತ್ತದೆ. ಹಾಗೆ ಭಗವಂತನಿಗೂ ಖಾಲಿ ಆಗುತ್ತೇನೋ ಅಂದರೆ ಯಾವ ಕಾಲಕ್ಕೂ ಭಗವಂತನ ಹೊಟ್ಟೆ ಎಂಬತಕ್ಕಂಥ ಖಾಲಿಯಾಗುವುದಿಲ್ಲ. ಅವನ ಸ್ವರೂಪ ಲಕ್ಷಣ ಅದು. ಅದರಂತೆ ಮುಕ್ತ ಜೀವರದು ಸಹಾಯವೊಂದು ಅದು ಖಾಲಿಯಾಗುವತಕ್ಕಂಥದ್ದಲ್ಲ. ಆದ್ದರಿಂದ ಮುಕ್ತಾವಸ್ಥೆಯಲ್ಲಿರ್ತಕ್ಕಂಥವರು ಅಮುಕ್ತಾವಸ್ಥೆಯಲ್ಲಿರ್ತಕ್ಕಂತಹ ಭೋಗವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದರೂ ಭಗವಂತ ನಿತ್ಯ ಮುಕ್ತ ಅಂದರೆ ಅವನು ಸ್ವತಂತ್ರನಾದ್ದರಿಂದ ಮುಕ್ತಾವಸ್ಥೆಯಲ್ಲಿಯೇ ಸದಾಕಾಲ ಇರುತ್ತಾನೆ. ಅವನ ವಿಷಯದಲ್ಲಿ ಭೋಗ ವಿಷಯವನ್ನು ಹೇಗೆ ಮಾಡಬೇಕು? ಪರಮಾತ್ಮನು ಭಕ್ಷ್ಯ, ಭೋಜ್ಯ, ಫಲ, ಕ್ಷೀರ, ಮಾಲೆ, ಗಂಧ, ವನಿತಾ, ಗಾನ ಮೊದಲಾದ ವಿವಿಧ ಅಲೌಕಿಕ ಶಬ್ದವಾಚ್ಯವಾದ ರಾಮ ಮೊದಲಾದವರ ಮನಸ್ಸು ವಾಕ್ಯಗಳಿಗೆ ಅಗೋಚರನಾದ ವಿಷದ ಸ್ಥಿರ, ತೀಕ್ಷ, ನಿರ್ಹಾದ ಮೊದಲಾದ ವೈಲಕ್ಷಣ್ಯದಿಂದ ಕೂಡಿದ ಶುಭರಸವನ್ನೇ ಭೋಗ ಮಾಡುತ್ತಾನೆ. ವಿಷದ ಮೊದಲಾದವುಗಳು ಹಾಲು ಮೊದಲಾದ ಪದಾರ್ಥಗಳು ಇರತಕ್ಕಂಥ ರಸವಿಶೇಷಗಳಾಗಿದೆ. ಪರಮಾತ್ಮನು ಸರ್ವೇಂದ್ರಿಯ ಭೋಗ್ಯವಾದ ಶಬ್ದ, ಸ್ಪರ್ಶ, ರೂಪರಸ, ಗಂಧ ಸ್ವರೂಪರು. ದೇವದತ್ತನಂತೆ ಆ ರಸದಲ್ಲಿಯ ಸ್ವರೂಪ ಭೋಕ್ತೂ ಆಗಿರುತ್ತಾನೆ.
ಕೇವಲ ಸ್ವರೂಪಭೂತ ವಿಷಯ ಭೋಗವೇ ಪರಮಾತ್ಮನಿಗೆ ಇದೆ ಎಂದು ತಿಳಿಯಕೊಡುವುದು. ಕಿಂತು ತನ್ನಲ್ಲಿ ಗುಣಕ್ರಿಯಾ ಸ್ವದ್ರವ್ಯವನ್ನು ಭೋಗ ಮಾಡುತ್ತಾನೆ. ಈ ಕಾರಣದಿಂದಲೇ ಸ್ವಯಂ ಪರಮಾತ್ಮನೇ ಭೋಜ್ಯನು, ಭೋಕ್ತುವು ಇತ್ಯಾದಿ ವ್ಯವಹಾರದಿಂದ ವಿಷಯವಾಗುತ್ತಾನೆ. ಜ್ಞಾನ ಬಲಾದಿಗಳ ಭೋಗ ಅಂದರೆ ಇಂತಹ ಜ್ಞಾನಾದಿಗಳ ಗುಣವುಳ್ಳವನು, ಸುಂದರನು ಇತ್ಯಾದಿ ಪ್ರಕಾರದಿಂದ ಜ್ಞಾನಾದಿ ಗುಣಗಳನ್ನು ಅನುಭವಿಸಿ ಸಂತೋಷ ಹೊಂದುವುದು. ಸುಖ ಪ್ರಾಪ್ತಿಯೋ ಹಾಗೂ ನೂತನವಾದ ಸುಖವೇನೂ ಇಲ್ಲವೇ ಇಲ್ಲ. ಆಗಮಿಷ್ಯ ಸುಖಂ ಚಾಪಿ ತಸ್ಯಾಸ್ತೇವ ಸದಾಪಿತು ತಥಾಪಿ ಅಚಿಂತ್ಯ ಶಕ್ತಿತ್ವಾತ್ ಜಾತಂ ಸುಖಮತೀವ ಚ ಇತಿ ನಾರದೀಯೇ. ಮುಂದೆ ಬರುವ ಸುಖವು ಯಾವಾಗಲೂ ಇದ್ದೇ ಇರುತ್ತದೆ, ಆದರೂ ಅಚಿಂತ್ಯ ಶಕ್ತಿಯಿಂದ ಸುಖ ಹುಟ್ಟಿತು ಎಂದು ವಿವರಿಸುವುದು. ಹೀಗೆ ಗೀತಾಭಾಷ್ಯ ಹೇಳಿದ ನ್ಯಾಯದಿಂದ ಸುಖ ಪ್ರಾಪ್ತಿಯನ್ನು ಅಂಗೀಕರಿಸಲಾಗಿದೆ. ಸುಖ ಪ್ರಾಪ್ತಿಯು ಸ್ವತಃ ಇರುತ್ತದೆ. ಇದರಂತೆ ಪರಮಾತ್ಮನ ಭೋಗವನ್ನು ತಿಳಿಯಬೇಕು. ಪರಮಾತ್ಮನು ರಸಾದಿ ರೂಪನು, ರಸಾದಿ ಭೋಕ್ತೃವು, ಸರ್ವಗಂಧಾದಿ ರೂಪನು, ಇವಳ ಭೋಗವನ್ನು ಸದಾ ಮಾಡುವನು ಎಂದು ಚಾಂದೋಗ್ಯ ಭಾಷ್ಯದಲ್ಲಿ ತಿಳಿಸಲಾಗಿದೆ ಎಂಬುದು ಭಗವಂತನ ಸ್ವರೂಪ ವಿಷಯ ಭೋಗ ವಿಚಾರದಲ್ಲಿ ತಿಳಿಸಿದ್ದಾರೆ. ನಮಗೆ ಇಲ್ಲಿ ವಿಶೇಷವಾದ ಚಿಂತನೆ ಮಾಡುವಾಗ ಅನೇಕ ಪ್ರಶ್ನೆಗಳು ಬರುತ್ತದೆ. ಭಗವಂತ ಪೂರ್ಣನಾದ್ದರಿಂದ ಭೋಗವನ್ನು ಏಕೆ ಮಾಡಬೇಕು ಎಂಬುದು ನಮ್ಮ ಪ್ರಶ್ನೆಯಾದರೆ, ಭಗವಂತ ಏನೂ ಸ್ವೀಕರಿಸುವುದಿಲ್ಲ ಅಂದರೆ ನಾಳೆ ಯಾವ ಸಾತ್ವಿಕ ಜನರು ಸಹ ಅವರನ್ನು ಏನು ನಿವಾದನೆಯನ್ನು ಪೂಜೆ ಮಾಡತಕ್ಕಂಥವುದನ್ನೇ ಬಿಟ್ಟು ಬಿಡುತ್ತಾರೆ. ಲೋಕ ವ್ಯವಹಾರವೇ ಕೆಟ್ಟು ಹೋಗುತ್ತದೆ. ಆದ್ದರಿಂದ ತಾನು ಅವತಾರದಲ್ಲಿ ಪೂಜೆ ಮಾಡುವುದನ್ನು ತೋರಿಸಿದ್ದಾನೆ. ವೇದವ್ಯಾಸ ರಾಮಕೃಷ್ಣಾದಿ ರೂಪಗಳಲ್ಲಿ ಮತ್ತು ಪರಶುರಾಮಾದಿ ರೂಪಗಳಲ್ಲಿ, ವಾಮನಾದಿ ರೂಪಗಳಲ್ಲಿ ದಾನ ಸ್ವೀಕಾರ ಮಾಡುವುದಾಗಲಿ ದಾನ ಕೊಡುವುದನ್ನಾಗಲಿ ತಿಳಿಸಿದ್ದಾನೆ. ಇದೆಲ್ಲವೂ ಮತ್ಸ್ಯಾವತಾರ ಮರ್ತ್ಯ ಶಿಕ್ಷಣ, ಜನಗಳು ಹೇಗಿರಬೇಕು ಎಂಬುದನ್ನು ತನ್ನ ಅವತಾರದಿಂದಲೇ ತೋರಿಸಿಕೊಟ್ಟಿದ್ದಾನೆ. ಆದ್ದರಿಂದ ಭಗವಂತ ಪೂರ್ಣನಾಗಿದ್ದರೂ ಸಹ ಸ್ವೀಕರಿಸುತ್ತಾನೆ. ಅದು ಹೇಗೆ ಸಾಧ್ಯ ಅಂದರೆ ಅಚಿಂತ್ಯಾದ್ಭುತ ಶಕ್ತಿ ಅಂತಲೇ ತಿಳಿಯಬೇಕು. ಭಗವಾನ್ ಭಕ್ಷ ಭೋಜ್ಯ ಫಲ ಕ್ಷೀರ ಸಕ್ ಸಚನ ವನಿತಾದಿಕಾನ್ ವಿವಿಧಾನ್ ಅಲೌಕಿಕಾನ್ ವಾಚ್ಯನ್ ರಮಾದಿ ಸಕಲ ಮನೋವಗತ ಗೋಚರಾನ್ ವಿಶುದ್ಧ ತೀಕ್ಷ್ಣ ನಿರ್ಹಾದಾದಿ ವೈಲಕ್ಷಣ್ಯಾಪೇತಂ ಶುಭಮೇವ ಭೋಗಾನ್ ಭುಂಕ್ತೆ. ಭಗವಾನ್ ಸರ್ವೇಂದ್ರಿಯ ಭೋಗ್ಯ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಮನ್ ತತ್ಸ್ವರೂಪಯ ದೇವದತ್ತವತ್ ಭೋಕ್ತಾ ಚ ಭವತಿ. ನ ಕೇವಲಂ ಸ್ವರೂಪಭೂತ ವಿಷಯಾಃ ಭೋಗಃ ಭಗವತಃ ಸ್ವಗತಗುಣಕ್ರಿಯಾದಿಭೋಗಃ ಸದ್ರವ್ಯಃ ಭೋಗಸ್ಯಾತ್ ಏವ ಏಕ ಏವ ಭೋಜ್ಯಃ ಭೋಕ್ತಾ ಚ ಭೋಗಃ ಇತ್ಯಾದಿ ವ್ಯವಹಾರಾನ್ ಭವತಿ. ಜ್ಞಾನಬಲಾದಿಗುಣಭೋಗಃ ನಾಮ ಅಹಮೇವ ತಾದೃಶ ಜ್ಞಾನಬಲಾದಿಮಾನ್ ಸುಂದರಃ ಇತ್ಯಾದಿ ಪ್ರಕಾರೇಣ ಜ್ಞಾನಾದಿಗುಣಾನ್ ಅನುಭೂಯಃ ಹರ್ಷಪ್ರಾಪ್ತಿಃ ಸುಖಪ್ರಾಪ್ತಿಶ್ಚ ನ ನೂತನಃ ಆಗಾಮಾಸ್ಯತೆ. ಸುಖಾಶ್ಚಾಪಿ ತಸ್ಯಾಯಮೇವ ಸದಾಪಿ ತು ತಥಾಪಿ ಅಚಿಂತ್ಯಶಕ್ತಿತ್ವಾತ್ ಜಾತಂ ಸುಖಮತೀವ ಚ ಇತಿ ಗೀತಾಭಾಷ್ಯೋಕ್ತ ನ್ಯಾಯೇನ ಸುಖಪ್ರಾಪ್ತೇಃ ಅಂಗೀಕಾರಾತ್ ತತ್ಪ್ರಾಪ್ತಿಶ್ಚ ಸ್ವತಃ ಸ ಆತ್ಮಭೋಗಾತ್ ಉಕ್ತಂ ಇತ್ಯಜ್ಞೇಯಃ. ಭಗವತಃ ರಸಾಧ್ಯಾತ್ಮಕತ್ವಂ ತದ್ಭೋಗ್ಯತ್ವಂ ಚ ಸರ್ವಗಂಧಾದಿರೂಪಸ್ಯ ಭೋಕ್ತಸ್ತೇಷಾಂ ಸದೇವ ಹಿ ಇತಿ ಛಾಂದೋಗ್ಯಭಾಷ್ಯೋ ಅಭಿಹಿತಂ ಎಂಬುದನ್ನು ಶಾಸ್ತ್ರ ಪ್ರಕಾರವಾಗಿ ತಿಳಿಸಿದ್ದಾರೆ. ಇದರಿಂದ ಭಗವಂತ ಸರ್ವಸಾರಭೋಕ್ತ ಎಂಬುದನ್ನು ನಾವು ತಿಳಿದು ಉಪಾಸನೆ ಮಾಡಬೇಕು. ಇದು ಯಾವ ಜೀವರಲ್ಲೂ ಕಂಡುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅವರದೆಲ್ಲವೂ ಕ್ಲುಪ್ತವಾಗಿರುತ್ತದೆ. ಅವರ ಆಹಾರ ಎಂಬತಕ್ಕಂಥದ್ದು ದೇಶ ಕಾಲ ರೀತಿಯಲ್ಲಿ ವಿವಿಧ ಜೀವಗಳಿಗೆ
ನಿಶ್ಚಿತವಾಗಿರುತ್ತದೆ, ಅಲ್ಪವಾಗಿರುತ್ತದೆ ಎಂದು ತಿಳಿಯಬೇಕು. ಶ್ರೀಲಿ ಪುರಂದರದಾಸರು ಭಗವಂತ ಸರ್ವಸಾರ ಭೋಕ್ತ, ಅಸಾರವನ್ನು ಭೋಕ್ಷಿಸುವುದಿಲ್ಲ, ತಾನೇ ಭೋಕ್ತಾರ ಮತ್ತು ಭೋಕ್ತವಾಗಿದ್ದಾನೆ, ಭೋಗ್ಯ ಪದಾರ್ಥವೂ ಆಗಿದ್ದಾನೆ, ಭೋಗ್ಯದಲ್ಲಿ ಸಾರರೂಪವಾಗಿದ್ದಾನೆ, ತನ್ನ ಸಾರವನ್ನು ಸ್ವೀಕರಿಸುತ್ತಾನೆ, ತಾನು ಪೂರ್ಣನಾದರೂ ಸ್ವೀಕರಿಸುತ್ತಾನೆ ಎಂಬುದನ್ನು ಎಲ್ಲವೂ ಅಚಿಂತ್ಯ ಶಕ್ತಿಯಿಂದ ನಾವು ಕೂಡಿಸಿಕೊಳ್ಳಬೇಕು ಎಂಬ ನ್ಯಾಯವನ್ನು ತಿಳಿಸಿದ್ದಾರೆ. ಇದನ್ನು ಪ್ರತಿ ಸಾಧಕರು ಹೇಗೆ ಅರ್ಥ ಮಾಡಿಕೊಳ್ಳುವುದು ಎಂಬುದು ನಾವು ವಿಶೇಷ ಆಕಾರವಾಗಿ ಚಿಂತಿಸಬೇಕು. ಇದನ್ನು ಶ್ರೀ ಪುರಂದರದಾಸರು ನಮಗೆ ಈ ವರದರ ವಿಷಯದಲ್ಲಿ ನಮಗೆ ಚಿಂತನೆಯನ್ನು ಮಾಡಿಸುತ್ತಿದ್ದಾರೆ. ಇದು ಒಂದು ವಿಶೇಷವಾದ ಜ್ಞಾನ. ಈ ಜ್ಞಾನ ಕೇವಲ ಮನುಷ್ಯರಿಗೆ ಮಾತ್ರ ತಿಳಿಯಲು ಸಾಧ್ಯವಾಗುತ್ತದೆ. ಈ ಮನುಷ್ಯ ಜನ್ಮ ಬಂದಂಥ ಕಾಲದಲ್ಲಿ ಯೋಗ್ಯ ಗುರುಗಳ ಬೋಧನೆಯಿಂದ ತಮ್ಮಲ್ಲಿ ಆಗುತ್ತಿರುವ ಭಗವಂತನ ಕ್ರಿಯೆಯನ್ನು ತಮ್ಮ ಶರೀರದಲ್ಲಿ ತಾವು ನೋಡಬಹುದಾಗಿದೆ. ಎಲ್ಲ ಕಾರ್ಯವೂ ಸಹ ಭಗವಂತ ದೇವತೆಗಳ ಕಾರ್ಯಗಳ ಮೂಲಕ ಸ್ವೀಕರಿಸುತ್ತಾನೆ. ಏಕೆಂದರೆ ದೇವತೆಗಳು ಸದಾ ಯೋಗ್ಯವಾದ ಸಾರವನ್ನೇ ಭಗವಂತನಿಗೆ ನಿವೇದಿಸುತ್ತಾರೆ. ಆದ್ದರಿಂದ ಭಗವಂತ ದೇವತೆಗಳ ಮೂಲಕ ಸಾರಭೋಕ್ತ ಎನಿಸಿಕೊಳ್ಳುತ್ತಾನೆ. ಇದನ್ನು ನಮ್ಮಲ್ಲೇ ನಾವು ತಿಳಿಯಬಹುದಾದರೆ ಅದನ್ನು ಹೇಗೆ ತಿಳಿಯುವುದು ಎಂಬುದನ್ನು ಈ ನಮ್ಮ ಮನುಷ್ಯ ಜನ್ಮ ಬಂದಿದ್ದು ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪದಿಂದ, ಅವರು ನಮ್ಮ ಗುರು ಹಿರಿಯರ ಅನುಗ್ರಹ ರೂಪದಿಂದ ಬದುಕಿ ಬಾಳಿದರು. ಆದರೆ ಇವರಲ್ಲಿ ಎಲ್ಲ ದೇವತೆಗಳು ಅಭಿಮಾನಿ ದೇವತೆಗಳಾಗಿ ನಿಂತು ಸಂಸಾರಾವಸ್ಥೆಯಲ್ಲಿ ಜನನ ಮತ್ತು ಬೆಳೆಯುವಿಕೆ ಮತ್ತು ನಾಶ, ಸಂಹಾರ ಎಲ್ಲವನ್ನೂ ಸಹ ಮಾಡುವುದಕ್ಕೆ ಕಾರಣರಾಗಿದ್ದಾರೆ. ಎಲ್ಲ ಮನುಷ್ಯರಲ್ಲಿದ್ದು ಆಹಾರವನ್ನು ಬೆಳೆಸಿದ್ದನ್ನು ಸ್ವೀಕರಿಸಿ ದೇಹವನ್ನು ಪುಷ್ಟಿ ಮಾಡಿದ್ದಾರೆ. ಈ ರೀತಿಯಲ್ಲಿ ಸಂಸಾರ ಚಕ್ರ ಎಂಬುದು ಬೆಳೆಯುತ್ತಿದೆ. ಇದರಲ್ಲಿ ನಾವು ಯಾಕೆ ಇದನ್ನು ತಿಳಿಯಬೇಕು ಅಂದರೆ, ಈ ಜೀವ ಎಂಬತಕ್ಕಂಥದ್ದು ಭಗವಂತ ಒಂದು ಯಂತ್ರದಲ್ಲಿ ನಮ್ಮನ್ನು ಕೂಡಿಸಿದ್ದಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದಂತೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಈ ಜೀವ ಎಂಬತಕ್ಕಂಥದ್ದು ಒಂದು ಯಂತ್ರದ ಮಧ್ಯೆ ಕೂಡಿಸಲ್ಪಟ್ಟಿದೆ. ಹಾಗಾದರೆ ನಾವು ಲೋಕದಲ್ಲಿ ಯಂತ್ರವನ್ನು ನೋಡಿದ್ದಾಗ ಯಂತ್ರಗಳು ಯಾವುದರಿಂದ ತಯಾರಾಗಿರುತ್ತದೆ ಅಂದರೆ, ಲೋಹ ಎಂಬುದೇ ಧಾತು, ಕಬ್ಬಿಣ ಅಥವಾ ಹಿತ್ತಾಳೆ, ಬೆಳ್ಳಿ, ಬಂಗಾರದಿಂದ ಕೆಲವು ಯಂತ್ರಗಳು ತಯಾರಾಗುತ್ತದೆ. ಇದರಂತೆ ಈ ಶರೀರ ತಯಾರಾಗುವುದಕ್ಕೆ ಬೇಕಾದ ಧಾತುಗಳು ಯಾವುದು ಅಂದರೆ ಈ 7 ಧಾತುಗಳು. ಅದು ರಸಧಾತು ಆಹಾರದಿಂದ, ರಕ್ತಧಾತು ರಕ್ತ, ಮಾಂಸಧಾತು ಮಾಂಸ, ಮೇಧಸ್ಸು ಧಾತು ಮೇಧಸ್ಸು, ಅಸ್ಥಿಧಾತು ಎಲುಬುಗಳು, ಮಜ್ಜಧಾತು ಎಲುಬಿನೊಳಗಿರತಕ್ಕಂಥ ಮಜ್ಜ ಮತ್ತು ಶುಕ್ರಧಾತು ಅಂದರೆ ಪ್ರಜನನ ಶಕ್ತಿ. ಇವೆಲ್ಲ ಜಡ ಪದಾರ್ಥಗಳು. ಇದು ಧಾತುಗಳು ಪ್ರಕೃತಿಯಲ್ಲಿ ಸಿಗುವಂಥದ್ದು. ಈ ಪದಾರ್ಥಗಳಿಂದ ನಮ್ಮ ಶರೀರ ಉತ್ಪನ್ನವಾಗುತ್ತದೆ. ಈ ಪದಾರ್ಥಗಳಲ್ಲಿ ಆ ದೇವತೆಗಳು ಸನ್ನಿಹಿತರಾಗಿದ್ದು ಅಲ್ಲಿರತಕ್ಕಂಥ ಭಗವದ್ ಮೂರ್ತಿಗಳಿಗೆ ಅರ್ಪಿಸುತ್ತಾರೆ ಅಂತ ತಿಳಿಯಬೇಕು. ಆ ಭಗವಂತ ಯಾವಾಗ ಈ ಸಾರವನ್ನು ಸ್ವೀಕಾರ ಮಾಡುತ್ತಾನೋ ಆಗ ನಮ್ಮ ಶರೀರದಲ್ಲಿ ಇದು ಬೆಳೆಯತೊಡಗುತ್ತದೆ. ಇಲ್ಲದಿದ್ದರೆ ಭಗವಂತ ಯಾವಾಗ ಸ್ವೀಕಾರ ಮಾಡುವುದಿಲ್ಲವೋ ಆ ಶರೀರ ನಶಿಸಿ ಹೋಗುತ್ತದೆ. ಆದ್ದರಿಂದ ಧಾತುಗಳ ವಿಶೇಷ ಪ್ರಯೋಜನವನ್ನು ತಿಳಿದಾಗ ಇದು ಜಡ ಪದಾರ್ಥಗಳು ಸ್ಥೂಲ ಶರೀರಕ್ಕೆ ಉಪಾಧಿ ಕಾರಣವಾಗಿದೆ. ಉಪಾಧಿ ಕಾರಣವಾದಕ್ಕೆ ನಿಮಿತ್ತ ಕಾರಣ ಮತ್ತು ಅಭಿಮಾನಿ ದೇವತೆಗಳು ಇದನ್ನು ಭಗವಂತನಿಗೆ ಅರ್ಪಿಸುವುದರ ಮೂಲಕ ಈ ಶರೀರ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಸೂಕ್ಷ್ಮ ಶರೀರವಿನ ಮನಸ್ಸು, ಬುದ್ಧಿ, ಅಹಂಕಾರ, ಇಂದ್ರಿಯಗಳು ಮತ್ತು ಸೂಕ್ಷ್ಮ ಶರೀರ ಎಂದ ಹೆಸರು. ಜೀವ ಅಂದರೆ ಚೇತನ. ಈ ಚೇತನವನ್ನು
ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಎಂಬ ಯಂತ್ರದೊಳಗೆ ಭಗವಂತನಿಟ್ಟಿದ್ದಾನೆ. ಈ ಯಂತ್ರ ಎಂಬುದು ಸಪ್ತಧಾತುವಿನಿಂದಾಗಿದೆ. ಸಪ್ತಧಾತುವಿಗೆ ಅಭಿಮಾನಿಗಳಾದ ದೇವತೆಗಳು ಆ ಭಗವಂತನ ರೂಪಗಳಿಗೆ ಕೊಡುವುದರಿಂದ, ಭಗವಂತ ಆ ಸಾರವನ್ನು ಸ್ವೀಕಾರ ಮಾಡುವುದರಿಂದ ಈ ಯಂತ್ರ ಶರೀರವೆಂಬ ಯಂತ್ರ ನಡೆಯುತ್ತಿದೆ. ಇದನ್ನು ನಾವು ತತ್ವಾಭಿಮಾನಿ ದೇವತೆಗಳ ವಿಶೇಷ ವ್ಯಾಪಾರ ಎಂದು ತಿಳಿಯಬೇಕು. ಈ ವ್ಯಾಪಾರದಲ್ಲಿ 25 ತತ್ವಗಳನ್ನು ಚಿಂತನೆ ನಾವು ನೋಡಬೇಕು. ಪಂಚಮಹಾಭೂತಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚತನ್ಮಾತ್ರೆಗಳು ಎಂಬುದು 4. ನಂತರದಲ್ಲಿ ಅಂತಃಕರಣದಲ್ಲಿ 55ನೇದು ಜೀವ. ಪಂಚ ಮಹಾಭೂತಗಳು ಅಂದರೆ ಪೃಥಿವ್ಯಾ ತೇಜೋ ವಾಯು ಆಕಾಶ, ಭೂಮಿ ಜಲ ಅಗ್ನಿ ಗಾಳಿ ಮತ್ತು ಬಾನು. ಪಂಚಜ್ಞಾನೇಂದ್ರಿಯ ಅಂದರೆ ಚಕ್ಷಸ್ಸು ಚೋಷಸ್ಸು ಗ್ರಹಣ ಜಿಹ್ವ ಮತ್ತು ತ್ವಕ್, ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ. ಪಂಚ ಕರ್ಮೇಂದ್ರಿಯ ಅಂದರೆ ವಾಕ್ ಪಾಡಿ ಪಾದ ಪಾಯು ಪಸ್ತ ಅಂದರೆ ಮಾತು ಕೈಗಳು ಕಾಲು ಮತ್ತು ಮೂತ್ರಾಂಗ ಮತ್ತು ಮಲಾಂಗ. ಪಂಚತನ್ಮಾತ್ರೆಗಳು ಅಂದರೆ ಭೂತಗಳ ಸೂಕ್ಷ್ಮ ಗುಣ, ಶಬ್ದ ಸ್ಪರ್ಶ ರೂಪ ರಸಗಂಧ. ಮತ್ತು ಅಂತಃಕರಣದಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ, ಇದು ಸೂಕ್ಷ್ಮ ಶರೀರದ ಅಂಗಗಳು. ಇವೆಲ್ಲವನ್ನು ಯಂತ್ರದಿಂದ ಆಗಿದೆ. ಈ ಯಂತ್ರವನ್ನು ನಡೆಸೋಕ್ಕೋಸ್ಕರವಾಗಿ ಸ್ವಿಚ್ ಬಟನ್ನನ್ನು ಒತ್ತುವಂತೆ ಜೀವನನ್ನು ಇಟ್ಟಿದ್ದಾರೆ. ಆ ಜೀವನ ಕೆಲಸವನ್ನು ಏನು, ಕೇವಲ ಆ ಬಟನ್ನನ್ನು ಪ್ರೆಸ್ ಮಾಡುವುದು, ಅಂದರೆ ಅಪೇಕ್ಷೆ ಪಡುವುದು ಎಂದರ್ಥ. ಆದ್ದರಿಂದ 25ನೇ ತತ್ವ ಜೀವನಾಗಿದ್ದಾನೆ. ಇಲ್ಲಿ ನಾವು ಕಾಣಬೇಕಾಗಿರೋದು ಏನು, 24 ತತ್ವಗಳಿಗೂ ಇದೆಲ್ಲವೂ ಜಡ ಪದಾರ್ಥವಾದ್ದರಿಂದ ಇದು ಅಭಿಮಾನ್ಯವಾದ ದೇವತೆಗಳಿರುತ್ತಾರೆ ಮತ್ತು ಭಗವಂತನ ರೂಪ ವಿಶೇಷವಿದೆ. ಜೀವನಲ್ಲೂ ಜೀವ ಎಂಬತಕ್ಕಂಥದ್ದು ನಾವೇ ಜೀವಾಭಿಮಾನಿಗಳು, ನಮ್ಮಲ್ಲಿರ್ತಕ್ಕಂಥವನು ಬಿಂಬ. ಇಲ್ಲಿ ನಾವು ಬಿಂಬೋಪಾಸನೆ ಮಾಡುತ್ತೇವೆ. ಜೀವನೊಳಗಿರತಕ್ಕಂಥ ಬಿಂಬೋಪಾಸನೆಗೆ ಸಹಕೃತವಾದದ್ದು 24 ತತ್ವಗಳು. 20ನೇ ತತ್ವ ಜೀವ, 26ನೇ ತತ್ವ ಲಕ್ಷ್ಮಿ ಮತ್ತು 27ನೇ ತತ್ವ ನಾರಾಯಣ. ಹೀಗೆ 25, 26, 27 ಮತ್ತು ಕೇವಲ ಜೀವತತ್ವಗಳು. ಉಳಿದೆಲ್ಲವೂ ಸಹ ಜಡತತ್ವಗಳು. ಅದರಲ್ಲಿ ಅಭಿಮಾನಿ ಅಪೇಕ್ಷೆಯ ದೇವತೆಗಳಿರುತ್ತಾರೆ. ಇವರೇ ನಾವು ಅಭಿಮಾನಿ ದೇವತೆಗಳು ಎಂದು ನಾವು ಕರೆಯುತ್ತೇವೆ. ಈ ದೇವತೆಗಳು ಆಯಾ ಪದಾರ್ಥಗಳು ಅಂದರೆ ಜ್ಞಾನೇಂದ್ರಿಯಕ್ಕೆ ವಿಷಯವಾದದ್ದು, ಕರ್ಮೇಂದ್ರಿಯಕ್ಕೆ ವಿಷಯವಾದದ್ದು, ರಸ ಪದಾರ್ಥ ಎಂದು ಹೆಸರು ಫಲರೂಪವಾದದ್ದು. ಇದನ್ನು ಭಗವಂತನಿಗೆ ನಿವೇದಿಸುವುದರಿಂದ ನಮಗೆ ಶಕ್ತಿಪ್ರದವಾಗ್ತಾ ಇದೆ. ಇಲ್ಲಿ ಭಗವಂತ ಸರ್ವಸಾರ ಭೋಕ್ತ ಎಂಬತಕ್ಕಂಥದ್ದು ಎಲ್ಲಿ ತಿಳಿಯಬಹುದು, ನಮ್ಮ ಬಿಂಬೋಪಾಸನೆಯಲ್ಲಿ ತಿಳಿಯಬಹುದು. 24 ತತ್ವಗಳಲ್ಲಿ ಆಯಾ ದೇವತೆಗಳು ನಿಂತು ಭಗವಂತನಿಗೆ ಅರ್ಪಿಸುವುದೇ ನಮಗೆ ಶಕ್ತಿದಾಯಕವಾದದ್ದು. ಅದರಂತೆ ನಮ್ಮ ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂಥದ್ದು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ. ಇಲ್ಲಿ ಕೆಲಸ ಮಾಡತಕ್ಕಂಥದ್ದು ಯಾವುದು, ಪಂಚ ಪ್ರಾಣಗಳು, ಪಂಚ ಉಪಪ್ರಾಣಗಳು. ಅದು ಪ್ರಾಣ ಅಪಾರ ವ್ಯಾನ ಉದಾನ. ಪ್ರಾಣದಿಂದ ಉಸಿರಾಟ ಹೃದಯ ಮತ್ತು ಶ್ವಾಸಕೋಶದಲ್ಲಿ. ಅಪಾನ ಅಂದರೆ ಕೆಳಗಿನ ಭಾಗದ ಕೆಲಸ, ಮಲಮೂತ್ರ ವಿಸರ್ಜನ. ವ್ಯಾನ ಅಂದರೆ ದೇಹದ ಎಲ್ಲ ಭಾಗದ ರಕ್ತ ಸಂಚಾರ ಮತ್ತು ಚಲನೆಗೆ. ಉದಾನ ಅಂದರೆ ಕಂಠಭಾಗದಿಂದ ಮತ್ತು ಮಾತಾಡುವುದು ಮತ್ತು ಉತ್ಕ್ರಮಣವಸ್ಥೆಗೆ ಹೋಗುವುದು. ಸಮಾನ ಅಂದರೆ ಜಠರದಲ್ಲಿ ವಾಸ, ಆಹಾರ ಪಚನ ಕ್ರಮ. ಇದು ಮುಖ್ಯವಾಗಿ ದೇಹದ ಕ್ರಿಯೆಯನ್ನು ನಡೆಸಲು ಸಹಾಯ ಮಾಡುತ್ತದೆ. ಇನ್ನು ಉಪಪ್ರಾಣಗಳು ಅಂದರೆ ನಾಗ, ಕೂರ್ಮ, ಕೃತಕ, ದೇವದತ್ತ, ಧನಂಜಯ. ನಾಗ ಎಂಬುದು ಬ್ಯಾಲೆನ್ಸಿಂಗ್ ಅಂದರೆ ಹೊಟ್ಟೆ ಒಳಗಡೆ ತೆಗೆದ ಗಾಳಿಯನ್ನು ಹೊರಗೆ ಹಾಕುವುದು. ಕೂರ್ಮ ಅಂದರೆ ಬ್ಲಿಂಕಿಂಗ್ ಅಂದರೆ ಕಣ್ಣಿನ ಚಿವುಟುವಿಕೆ, ಕಣ್ಣು ರೆಪ್ಪೆ ಅಲ್ಲಾಡಿಸುವಿಕೆ ಮಾಡಿಸುವುದು. ಕೃತಕ ಅಂದರೆ ಹಸಿವು ಮತ್ತು ದಾಹ ನೀರಡಿಕೆಯನ್ನು ಉಂಟು ಮಾಡುವುದು. ದೇವದತ್ತ ಅಂದರೆ ಆಕಳಕ್ಕೆ ಯಾನಿಂಗ್ ಎಂಬ ಮಾಡಿಸುವುದು.
ಧನಂಜಯ ಅಂದರೆ ಸತ್ತ ನಂತರವೂ ಕೆಲವು ಕಾಲಾಗಿದ್ದು ಅನಾಯಾಸಿಯಾಗಿ ಭಗವಂತನ ಕೂಡ ಹೋಗುವುದಕ್ಕೆ ಸಹಾಯ ಮಾಡುವುದು. ಇದು ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಚಿತ್ತಕ್ಕೆ ಸಮಾನವಾದ್ದರಿಂದ ಇದು ಪ್ರತ್ಯಕ್ಷಕ್ಕೆ ಕಾಣುವುದಿಲ್ಲ. ಆದರೆ ಅನುಭವ ಮಾತ್ರ ಅಂತಃಕರಣದಲ್ಲಿ ಜೀವ ಅನುಭವಿಸಬಹುದು. ಹೇಗೆ ಅನುಭವಿಸಬಹುದು ಎಂಬುದು ಸಪ್ತ ಚಕ್ರಗಳಿಂದ ನಾವು ತಿಳಿಯಬೇಕು. ಸಪ್ತ ಚಕ್ರಗಳು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರ ಎಂಬುದು 7 ಚಕ್ರಗಳು. ಮೂಲಾಧಾರ ಎಂಬತಕ್ಕಂಥದ್ದು 4 ದಳದ ಕಮಲವಿರುವುದು. ಅದು ಸ್ಟ್ಯಾಂಡ್ ಅಂತೆ ಆಸನವಾಗಿರುವುದು, ಆಸನ ರೂಪವಾಗಿರುವುದು. ಸ್ವಾಧಿಷ್ಠಾನ ಎಂಬುದು 6 ದಳದ ಕಮಲದಂತೆ. ಮಣಿಪುರ 10 ದಳದ ಕಮಲ. ಅನಾಹತ 12 ದಳದ ಕಮಲ. ವಿಶುದ್ಧ ಚಕ್ರ 16 ದಳದ ಕಮಲ. ಆಜ್ಞಾ ಚಕ್ರ 2 ದಳದ ಕಮಲ. ಹೀಗೆ ನಾವು 4, 6, 10, 12, 16 ಪ್ಲಸ್ 2 ಇದನ್ನು ನೋಡಿದಾಗ 50 ದಳಗಳು ಕಾಣುತ್ತದೆ. ಇದು 50 ಅಕ್ಷರದ ಯಾವ ಸ್ವರ, ವ್ಯಂಜನ, ವರ್ಗೀಯ ವ್ಯಂಜನ, ವರ್ಗೀಯ ವ್ಯಂಜನವನ್ನು ಇಲ್ಲಿ ಚಿಂತಿಸಬೇಕು. 50 ಅಕ್ಷರಗಳು. 4 ದಳಗಳು ಎಂಬತಕ್ಕಂಥದ್ದು ಮೂಲವನ್ನು ತೋರಿಸಿಕೊಡುತ್ತದೆ. ಸ್ವಾಧಿಷ್ಠಾನ ಎಂಬುದರಲ್ಲಿ ಷ್ಟ ಎಂಬತಕ್ಕಂಥ ಶಕಾರ 6 ದಳವನ್ನು ತೋರಿಸುತ್ತದೆ. ಮಣಿಪುರ ಎಂಬುದರಲ್ಲಿ ಮಣಿ ಎಂಬುದು 5 ಮತ್ತು ಣ ಎಂಬುದು 5 ಎಂಬುದನ್ನು 10 ತೋರಿಸಿಕೊಡುತ್ತದೆ. ಅನಾಹತ ಎಂಬತಕ್ಕಂಥಲ್ಲಿ ಹ ಎಂಬುದು 8 ಮತ್ತು ತ ಎಂಬುದು 4ನೇ ವರ್ಗ, ಹೀಗೆ 12 ದಳವನ್ನು ತೋರಿಸಿಕೊಡುತ್ತದೆ. ವಿಶುದ್ಧ ಎಂಬತಕ್ಕಂಥದ್ದು ವಿ ಎಂಬುದು 4, ಶ ಎಂಬುದು 6 ಮತ್ತು ದ ಎಂಬುದು 6, 16 ಚಕ್ರವನ್ನು ತೋರಿಸಿಕೊಡುತ್ತದೆ. ಆಜ್ಞಾ ಎಂಬುದು ಸ್ವರ ಮತ್ತು ವ್ಯಂಜನ, ಕ್ಷ 2, ಅವರ್ಗೀಯ ವ್ಯಂಜನದ ಕೊನೆಯ ಅಕ್ಷರದ ಕ್ಷ ಆಜ್ಞಾ, ಇದು 2 ದಳವನ್ನು ತೋರಿಸಿಕೊಡುತ್ತದೆ. ಹೀಗೆ 50 ಅಕ್ಷರದ ವರ್ಣಮಾಲೆ ತತ್ವನ್ಯಾಸ ಮಾತೃಕಾನ್ಯಾಸ ರೂಪದಲ್ಲಿ ನಮಗೆ ಶರೀರದ ಒಳಗೆ ಉತ್ಪತ್ತಿ ಮಾಡತಕ್ಕಂಥ ಪವರ್ ಅಂದರೆ ಜಾಗೃತ ಉಂಟು ಮಾಡತಕ್ಕಂಥ ಸಪ್ತ ಚಕ್ರಗಳಿಂದ ನಮಗೆ ಶಕ್ತಿಯನ್ನು ಪೂರೈಸುತ್ತದೆ. ಸಹಸ್ರಾರ ಎಂಬುದು ಹೃದಯ ಮಧ್ಯದಲ್ಲಿ ಭಗವಂತನನ್ನು ಕಾಣುವ ಸುಷುಮ್ನಾ ನಾಡಿಯಲ್ಲಿ ಹೊರದು ಹೋಗುವ ಶ್ರೇಷ್ಠ ಮಾರ್ಗವಾಗಿದೆ. ಇದನ್ನು ನಾವು 7 ತತ್ವ ಅಭಿಮಾನಿಗಳಿಂದ ತಿಳಿಯಬೇಕು. ಮಹತ್ತತ್ವ ಅಂದರೆ ಬ್ರಹ್ಮದೇವರು, ಅಹಂಕಾರ ತತ್ವ ಅಂದರೆ ರುದ್ರದೇವರು, ಅವರಲ್ಲಿ ತೇಜಸ್ ತತ್ವ ಮತ್ತು ವೈಕಾರಿಕ ಅಹಂಕಾರ. ತೇಜಸ್ ತತ್ವ ಎಂಬುದು ದೇವತೆಗಳ ಶರೀರಭೂತವಾಗಿರತಕ್ಕಂಥದ್ದು ಮತ್ತು ವೈಕಾರಿಕ ಅಹಂಕಾರದಲ್ಲ ಸಾತ್ವಿಕ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳು, ರಾಜಸ ಕ್ರಿಯಾಶಕ್ತಿ ಮತ್ತು ಕರ್ಮೇಂದ್ರಿಯಗಳು, ತಾಮಸ ಪಂಚತನ್ಮಾತ್ರೆಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಇದು ಪಂಚಭೂತಗಳು. ಒಟ್ಟಿನಲ್ಲಿ ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಪಂಚಭೂತಗಳು, ಇದು 7 ತತ್ವಗಳನ್ನು ನಮ್ಮ ಶರೀರದಲ್ಲಿ, ಭೌತಿಕ ಶರೀರದಲ್ಲಿ ಇರತಕ್ಕಂಥ ನಡೆಯಾಗಿದೆ. ಇದರಿಂದ ನಡೆಯತಕ್ಕಂಥದ್ದು 72,000 ನಾಡಿಗಳು ಎಂದು ಪ್ರಸಿದ್ಧವಾಗಿದೆ. ಅದನ್ನು ಮುಖ್ಯವಾಗಿ ಸುಷುಮ್ನಾ ನಾಡಿ ಎಂಬುದು, ಸ್ಪೈನಲ್ ಕಾರ್ಡ್ ಎಂಬುದು ಮೂಲಾಧಾರದಿಂದ ಸಹಸ್ರಾರವರೆಗೆ ನೇರವಾಗಿರತಕ್ಕಂಥದ್ದು ಬ್ರಹ್ಮನಾಡಿ, ರಾಜಮಾರ್ಗ. ಇಡ ಎಂಬುದು ಬಲಗಡೆ ಇರತಕ್ಕಂಥದ್ದು, ಪಿಂಗಳ ಎಂಬತಕ್ಕಂಥದ್ದು ಎಡಗಡೆ ಇರತಕ್ಕಂಥ ನಾಡಿ. ಇನ್ನು ಉಳಿದ 7 ನಾಡಿಗಳು ಗಾಂಧಾರಿ, ಹಸ್ತ, ಜಿಹ್ವ, ಪೂಷಾ, ಯಶಸ್ವಿನಿ, ಅಲಂಬುಸ, ಕೂಹು ಮತ್ತು ಶಂಖಿನಿ. ಇವುಗಳು ನಮ್ಮ ವಿವಿಧ ಶರೀರದ ಕ್ರೀಡೆಗಳಲ್ಲಿ, ವ್ಯಾಪಾರಗಳಲ್ಲಿ, ವ್ಯವಹಾರಗಳಲ್ಲಿ ಸಹಕಾರಿಯಾಗುವುದು. ಇದಕ್ಕೆಲ್ಲವೂ ಆಯಾ ದೇವತೆಗಳು ಪ್ರತಿನಿಧಿಗಳಾಗಿರುತ್ತಾರೆ, ಅಭಿಮಾನಿಗಳಾಗಿರುತ್ತಾರೆ. ಅವರ ಸೇವಾರೂಪವಾಗಿ ಭಗವಂತನಿಗೆ ಅರ್ಪಿಸುವ ಕಾರ್ಯವೇ ಭಗವಂತ ಸಾರಭೋಕ್ತನಾಗಿ ಅವರಿಂದ ಸ್ವೀಕರಿಸಿದ ಅಂದರೆ ನಮಗೆ ಈ ನಾಡಿಗಳಿಂದ ಆ ಕೆಲಸ ನಡೆಯುತ್ತಿದೆ. ನಾವು ಅಭಿಮಾನಿ ದೇವತೆಗಳ ಕೆಲಸ ಅಂತ ಇಷ್ಟು ದಿನ ಏನು ತಿಳಿದೆವು, ಅದು ಭಗವಂತ ಸ್ವೀಕಾರ ಮಾಡಿದಾಗ ಏನು ಒಂದು ಫಲ ಬರುತ್ತದೆಯೋ ಅದನ್ನೇ ನಾವು ಅಭಿಮಾನಿ ದೇವತೆಗಳ ಸಹಾಯ ಎಂದು ತಿಳಿಯುತ್ತಿರುವುದು. ಆದ್ದರಿಂದ ಇನ್ನು ಮುಂದೆ ಪ್ರತಿ ಕ್ಷಣವೂ ಸಹ ಅಭಿಮಾನಿ ದೇವತೆಗಳು ಅಂದರೆ ಈ 3 ರೀತಿಯಲ್ಲಿ ಸಪ್ತ ಚಕ್ರಗಳಾಗಲಿ, ಸಪ್ತ ಧಾತುಗಳಾಗಲಿ ಮತ್ತು ಸಪ್ತ ತತ್ವಗಳು ಮತ್ತು ನಾಡಿ, ಇಷ್ಟನ್ನು ನಾವು ಚಿಂತನೆ ಮಾಡಿ ಇದರಲ್ಲಿರ್ತಕ್ಕಂಥ
ಅಭಿಮಾನಿ ದೇವತೆಗಳು ಅವರ ಕೃತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡುವುದು ಇದೇ ಸರ್ವಸಾರ ಭೋಕ್ತ ಎಂಬುದು ನಮ್ಮ ಶರೀರದಲ್ಲೇ ನಡೆಯುತ್ತು. ಇದು ನಮ್ಮ ಬಿಂಬ ರೂಪನ ಸ್ವೀಕಾರ ಮಾಡುವುದರ ಮೂಲಕ ನಮ್ಮನ್ನು ಜಾಗೃತಗೊಳಿಸುತ್ತಿದ್ದಾರೆ, ನಮ್ಮನ್ನು ಎಚ್ಚರಿಸುತ್ತಿದ್ದಾನೆ. ಇದನ್ನು ನಾವು ತಿಳಿದುಕೊಂಡು ಭಗವಂತನಿಗೆ ನಮಸ್ಕಾರ ಮಾಡಿದಾಗ ಅದು ವಾಯುದೇವರ ವಿಶೇಷ ಅನುಗ್ರಹ ಪ್ರಾಪ್ತಿ ಉಂಟಾಗುತ್ತದೆ ಮತ್ತು ಆಯಾ ದೇವತೆಗಳ ಅನುಗ್ರಹ ಬರುತ್ತದೆ ಮತ್ತು ನಮ್ಮ ಬಿಂಬರ ಅಪರೋಕ್ಷಕ್ಕೆ ಸಾಧನವಾಗುತ್ತದೆ. ಕೇವಲ ಶಬ್ದ ರೂಪದಲ್ಲಿ ಅಭಿಮಾನಿ ದೇವತೆಗಳು ಎಂದು ತಿಳಿಯುವ ಬದಲು ಯಾವ ಅಭಿಮಾನಿಗಳು ಯಾವ ಕೆಲಸದಿಂದ ಯಾವ ರಸವನ್ನು ಉತ್ಪತ್ತಿ ಮಾಡಿ ಯಾವ ದೇವತೆಗಳ ಮೂಲಕ ಯಾವ ಭಗವಂತ ರೂಪನಿಗೆ ಕೊಟ್ಟಿದ್ದರು, ಆ ಭಗವಂತ ರೂಪದಲ್ಲಿ ನಮ್ಮ ಬಿಂಬ ಐಕ್ಯವನ್ನು ನಾವು ಚಿಂತಿಸಿ ಭಗವದ್ಧ್ಯಾನ ಅಂದರೆ ಬಿಂಬೋಪಾಸನೆ ಮಾಡಿದಾಗ ನಿಜವಾದ ಬಿಂಬೋಪಾಸನೆ ಆಗುತ್ತದೆ. ಅಂದರೆ ಭಗವಂತ ಸರ್ವಸಾರ ಭೋಕ್ತ ಎಂಬತಕ್ಕಂಥದ್ದು ನಮ್ಮ ಶರೀರದಲ್ಲಿ ತಿಳಿಯಬಹುದು. ಇದೇ ಮುಖ್ಯವಾಗಿ ಬಿಂಬೋಪಾಸನೆ ಎಂಬುದೆನಿಸಿಕೊಳ್ಳುತ್ತದೆ. ಆದ್ದರಿಂದ ಭಗವಂತನ ತಾರತಮ್ಯ ಚಿಂತನೆಯಲ್ಲಿ ಭಗವಂತನ ವಿಶಿಷ್ಟ ಗುಣವನ್ನು ನಮ್ಮಲ್ಲೇ ನೋಡಬಹುದಾಗಿರತಕ್ಕಂಥ ಗುಣ ಸರ್ವಸಾರ ಭೋಕ್ತ. ಅಂದರೆ ದೇವತೆಗಳು ನೀಡಿದಂಥ ಸಾರವನ್ನು ಭಗವಂತ ಸ್ವೀಕರಿಸುತ್ತಾನೆ. ಹಿಂದಿನಾಗ ಸ್ವೀಕರಿಸುತ್ತಾನೆ ಎಂಬುದು ದೃಷ್ಟಿಯಲ್ಲಿ ನೋಡಿದರು ತಿಂದಂತೆ. ಏಕೆಂದರೆ ಕಣ್ಣಿನಲ್ಲಿ ಅವನಿಗೆ ಬಾಯಿ ಇದೆ, ಬಾಯಿಯಲ್ಲಿ ಕಣ್ಣಿದೆ, ಕಿವಿಯಲ್ಲಿ ಕಾಲಿದೆ, ಎಲ್ಲ ಇಂದ್ರಿಯಗಳಲ್ಲೂ ಎಲ್ಲ ಕೆಲಸವನ್ನು ಮಾಡಬಹುದಾದ್ದರಿಂದ ಭಗವಂತ ಕಂಡ ಅಂದರೆ ಭಗವಂತ ತಿಂದ ಎಂದೇ ಅರ್ಥ. ಆದ್ದರಿಂದ ಭಗವಂತ ಕುಳಿತುಕೊಂಡು ತಿನ್ನಲೇಬೇಕು, ಬಾಯಿಂದಲೇ ತಿನ್ನಬೇಕು ಎಂಬ ಪ್ರಾಕೃತ ಜೀವಗಳಂತೆ ನಾವು ಎಣಿಸಬಾರದು. ಇದನ್ನೇ ನಾವು ಅತಿ ಅದ್ಭುತ ಶಕ್ತಿ, ಅಚಿಂತ್ಯ ಅದ್ಭುತ ಶಕ್ತಿ ಎಂದು ಹೇಳುವುದು. ಭಗವಂತ ದೃಷ್ಟಿಯಿಂದ ಸಂಕಲ್ಪದಿಂದ ಒಂದು ಪದಾರ್ಥವನ್ನು ತನ್ನ ಸಾರವನ್ನು ನೋಡುವುದೇ, ಸ್ವೀಕರಿಸುವುದೇ ಸರ್ವಸಾರ ಭೋಕ್ತ ಎನಿಸುವುದು. ಇದು ಯಾವ ಜೀವರಿಗೂ ಸಹ ನಾವು ನೋಡಲು ಬರುವುದಿಲ್ಲ. ಇದೇ ಭಗವಂತನ ಶ್ರೇಷ್ಠತೆ. ಇಂತಹ ಶ್ರೇಷ್ಠತೆ ತಿಳಿಯುವುದೇ ಬಿಂಬೋಪಾಸನೆ ಎನಿಸುವುದು. ಇಂತಹ ಶ್ರೇಷ್ಠೋಪಾಸನೆಯನ್ನು ಶ್ರೀ ಪುರಂದರದಾಸರು ರಚಿಸಿದಿಂದ ಆ ಬಿಂಬೋಪಾಸನೆಗೆ ಪ್ರತಿಯಾಗಿ ಬಿಂಬನಿಗೆ ನಮಗೆ ಹೇಗೆ ನಾವು ಪ್ರತಿಕ್ರಿಯೆಯನ್ನು ಪ್ರತಿರೂಪವಾಗಿ ಸಲ್ಲಿಸುವುದು ಅಂದರೆ ಭೂಯಿಷ್ಠಾಂತ ನಮ್ಮ ಮುಕ್ತಿವಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿವಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿವಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.